ಕರ್ನಾಟಕ ಈಶಾನ್ಯ ವಲಯ ಪದವೀಧರರ ಚುನಾವಣೆ ಕಾಂಗ್ರೆಸ್ನ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭರ್ಜರಿ ಗೆಲುವು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ಬಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಮೊದಲನೇ ಎರಡನೇ ಸುತ್ತಿನಲ್ಲಿ ಬಿಜೆಪಿಯ ಅಮರನಾಥ್ ಪಾಟೀಲ್ ಮುನ್ನಡೆ ಸಾಧಿಸಿದರು. ನಂತರ ಮೂರನೇ ಸುತ್ತಿನಿಂದ ಸತತ ಮುನ್ನಡೆ ಕಾಯ್ದುಕೊಂಡಿರುವ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭರ್ಜರಿ ಜಯಬೇರಿ ಬಾರಿಸಿ ಎರಡನೇ ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹಳ್ಳಿಕೇಡ್ಬಿ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ಮಲ್ಲಿಕಾರ್ಜುನ ಪ್ರಭಾ ಪುರಸಭೆ ಸದಸ್ಯರು, ನಾಗರಾಜ್ ಹಿಬಾರಿ ಪುರಸಭೆ ಮಾಜಿ ಅಧ್ಯಕ್ಷರು, ಮಹಂತಯ್ಯ ತೀರ್ಥ ಪುರಸಭೆ ಮಾಜಿ ಅಧ್ಯಕ್ಷರು ಮತ್ತು ಯೂಸುಫ್ ಸೌದಾಗರ್ ಮಾಜಿ ಪುರಸಭೆ ಅಧ್ಯಕ್ಷರು, ಸಂದೀಪ್ ಪ್ರಭಾ ಮಾಜಿ ಪುರಸಭೆ ಸದಸ್ಯರು, ರಜಾತ್ ಮಸಲ್ದರ್ ಪುರಸಭೆ ಸದಸ್ಯರು ಹಾಗೂ ವೀರೇಶ್ ರೆಡ್ಡಿ ಬಿ ಬೋದ್ಕೀಕರ್, ನಾಗಯ್ಯ ಸ್ವಾಮಿ, ಶಂಕರ್ ಹಾಲ, ಅನಿಲ್ ಚಿದ್ರಿ, ಮನೋಹರ್ ಕುಲಕರ್ಣಿ, ನಾಗೇಶ್ ರೆಡ್ಡಿ, ನಿಂಗರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ಹುಮ್ನಾಬಾದ್ ಕ್ಷೇತ್ರದ ಜನಪ್ರಿಯ ಮಾಜಿ ಸಚಿವರ ಸಹೋದರರು ಮಾನ್ಯ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಇವತ್ತೊಂದು ಅದ್ಭುತ ಜಯಶಾಲಿಯಾಗಿದ್ದಾರೆ. ಅದಕ್ಕೋಸ್ಕರ ಹಳ್ಳಿಕೇಡ್ಬಿಯಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿ ಒಂದು ಶುಭ ಕೋರಲಾಗಿದೆ. ಅದರಂತೆ ಇವತ್ತು MP ನಮ್ಮದು ಬೀದರ್ ಜಿಲ್ಲೆ MP ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ಜಯಶಾಲಿಯಾಗಿದೆ. ಇವಾಗ ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಜಯಶಾಲಿಯಾಗಿದೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಹುಮ್ನಾಬಾದ್ ತಾಲೂಕು BJP ಮುಕ್ತ ಒಂದು ತಾಲೂಕನ್ನಾಗಿ ಮಾಡಬೇಕಾಗಿದೆ. ಇಷ್ಟೇ ಹೇಳಿ ಮಾನ್ಯ ಚಂದ್ರಶೇಖರ್ ಬಿ ಪಾಟೀಲ್ ಅವರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಶಾನ್ಯ ಪದವೀಧರರ ಇವತ್ತಿನ ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ವಿಲಕ್ಷಾದಿಯಾದಂಥ ಚಂದ್ರಶೇಖರ್ ಬಿ ಪಾಟೀಲ್, ಡಾಕ್ಟರ್ ಚಂದ್ರಶೇಖರ್ ಬಿ ಪಾಟೀಲ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ಸಹಕಾರ ಮಾಡಿದಂಥ ಎಲ್ಲ ಪದವೀಧರರಿಗೂ ಹಾಗೂ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮತ್ತು ಪರೋಕ್ಷ ಮತ್ತು ಅಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ಅವರಿಗೆ ನಾವು ಋಣಿಯಾಗಿರ್ತೇವೆ ಹೇಳಿ ಈ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಮತ್ತೊಮ್ಮೆ ಶುಭ ಕೋರುತ್ತಾ ಏನಂದರೆ ಎರಡನೇ ಸಲ ಅವರು ಅಂದ್ರೆ ವಿಜಯಶಾಲಿ ಆಗ್ಯಾರ. ಅಂದ್ರೆ ಅವ್ರಿಗೆ ಪದವೀಧರರ ಕ್ಷೇತ್ರದಲ್ಲಿ ಎರಡನೇ ಸಲ ವಿಜಯಶಾಲಿ ಆಗ್ಯಾರ. ಯಾಕಂದ್ರೆ ಪहिले ಎಲ್ಲ ಭಾರತೀಯ ಜನತಾ ಪಕ್ಷನೇ ಏನಂದ್ರೆ ಈ ಭಾಗಕ್ಕೆ ಈಗ ಭದ್ರಕೋಟೆ ಇತ್ತು. ಆ ಭದ್ರಕೋಟೆ ಏನಾದ್ರೆ ಎರಡನೇ ಸಲ ಏನದಂತಂದ್ರೆ ಮುರಿದಿ ಎರಡನೇ ಸಲ ವಿಜಯಶಾಲಿ ಆಗ್ಯಾರ. ಈ ವಿಜಯಶಾಲಿಗೆ ಏನದಂದ್ರೆ ಸನ್ಮಾನ್ಯ ರಾಜಶೇಖರ್ ಬಿ ಪಾಟೀಲ್ ಇರ್ಬೋದು, ಭೀಮರಾವ್ ಪಾಟೀಲ್ ಇರ್ಬೋದು, ಎಲ್ಲ ಸಹಕಾರ ಮತ್ತು ಕಾರ್ಯಕರ್ತರ ಎಲ್ಲ ಸಹಕಾರ, ಈಶ್ವರ್ ಬಿ ಖಂಡ್ರೆ ಅವರ ಏನಾದರೂ ಉಸ್ತುವಾರಿ ಸಚಿವರು, ರಹೀಂ ಖಾನು, ಹಾಗೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಏನದಂದ್ರೆ ಇದು ಸಹಕಾರಗೊಳ್ಳಕ್ಕೆ ಏನದಂದ್ರೆ ಯಶಸ್ವಿಯಾಗಿ ಏನದಂದ್ರೆ ಚುನಾವಣೆಯಲ್ಲಿ ಅಂದ್ರೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಗೆಲುವಿಗೆ ಶ್ರಮಿಸಿದ್ದಾರೆ. ಎಲ್ಲ ವ್ಯಕ್ತಿಗಳಿಗೂ ನನ್ನ ವತಿಯಿಂದ ಮತ್ತು ಕಾಂಗ್ರೆಸ್ ಕಮಿಟಿ ವತಿಯಿಂದ ಎಲ್ಲರಿಗೆ ಶುಭ ಕೋರುತ್ತಾ ಜೈ ಜಯಕಾರ. ಹುಮ್ನಾಬಾದ್ SVTVS ಶೋರೂಮ್ ನೀಡುತ್ತಿದೆ ಉದ್ಯೋಗಾವಕಾಶ. SSLC, PUC ಡಿಗ್ರಿ ಓದಿರುವ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಶಿಕ್ಷಣ ಮಾಹಿತಿ ಹಾಗೂ ಸಿವಿಯೊಂದಿಗೆ ಇಂದೇ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಕಲಬುರಗಿ ರಸ್ತೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.